ಎಲ್ರಿಗೂ ನಮಸ್ತೆ, ನಾನು ನವ್ಯ. ಇವತ್ತು ನಾನು ನಿಮಗೆ ಆಲ್ಫಾಬೆಟ್ ಹೇಳ್ಕೊಡ್ತೇನೆ. ತುಂಬ ಜನ ಆಲ್ರೆಡಿ ಯೂಟ್ಯೂಬಲ್ಲಿ ವಿಡಿಯೋಸ್ ಇದೆ ಆಲ್ಫಾಬೆಟ್ ರಿಗಾರ್ಡಿಂಗು. ಸ್ಟಿಲ್ ನಾನು ನಿಮಗೆ ಹೇಗೆ ಅಂದರೆ ಪ್ರೆಸೆಂಟ್ ಆಗಿ ಬುಕ್ಕಲ್ಲಿ ಹೇಗಿರುತ್ತೆ ಆ ಥರ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಆಲ್ಫಾಬೆಟ್ನ ನಾವು ಆರ್ಟಿಕಲ್ ನೋಡೋದ್ರೆ ದಸ್ ಆಲ್ಫಾಬೆಟ್ ಅಂತ ಕರಿತೀವಿ. ಆ್ಯಂಡ್ ಇದು ನಾನು ಎರಡರಲ್ಲೂ ಬರೆದಿದ್ದೀನಿ, ಸ್ಮಾಲ್ ಆ್ಯಂಡ್ ಕ್ಯಾಪಿಟಲ್ ಎರಡೂ ಇದೆ. ಅಂಡ್ ಅದು ಪ್ರೊನೌನ್ಸಿಯೇಷನ್ ಏನು ಅನ್ನೋದನ್ನು ಕೆಳಗೆ ಬರ್ತಿದ್ದೀನಿ ನಾನು. ಹಿಯರ್ ಲೆಟ್ ಸ್ಟಾರ್ಟ್ ಮಾಡೋಣ. ಆ, ಬೆ, ಸೆ, ಡೆ, ಎ, ಎಫ್, ಗೆ, ಹ, ಇ, ಯಾಟ್, ಕ, ಎಲ್, ಎಮ್, ಎನ್, ಓ, ಪೆ, ಕು, ಆರ್, ಎಸ್, ಟಿ, U, V, W, X, Y, Z und A, U, U und Z. ಇಷ್ಟು ಆಲ್ಫಾಬೆಟ್. ಇಷ್ಟು ಆಲ್ಫಾಬೆಟ್ ಇದೆ. ಇದು 4 ಎಕ್ಸ್ಟ್ರಾ ಇದೆ. ಇದು ಉಮ್ಲೌಟ್ ಇರೋವಂತಹದ್ದು. ಯಾವುದು ಎಗೆ ಉಮ್ಲೌಟ್ ಇರೋದನ್ನ ನಾವು ಎ ಅಂತ ಕರಿತೀವಿ, ಓಗೆ ಉಮ್ಲೌಟ್ ಇರೋದನ್ನ ಓ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಅಂದ್ರೆ ನಾಲ್ಗೆ ಮೇಲೆ ಹಾಕೊಂಡು ಅದು ಪ್ರೊನೌನ್ಸ್ ಮಾಡ್ಬೇಕು ಓ ಅಂತ. ಅಂಡ್ ಇದು ಉ ಅಂಡ್ ಸೆಟ್. ಇದು ಬೀಟಾ ತರ. ಇದನ್ನ ಡಬಲ್ ಎಸ್ ಅಂತಾನೂ ಸಹ ಕರಿತೀವಿ ನಾವು. ಇದನ್ನ ಡಬಲ್ ಎಸ್ ಸಹನು ಬರುತ್ತೆ, ಡಬಲ್ ಎಸ್ ತರ. ಅಂಡ್ ಮಾಮೂಲಿ ಏನ ಆ ಅಂತ ಕರಿತೀವಿ ಅಂಡ್ ಹೆಚ್ಚಿನ ಹ. ಇದು ಆ, ಇದು ಹ. ಇದು ಸ್ವಲ್ಪ ಡಿಫರೆನ್ಸ್ ನೋಡ್ಕೋಬೇಕು. ಅಂಡ್ ಇಲ್ಲಿ ಫೌ ಇದೇನಿದೆ ವಿನ ಫೌ ಅಂತ ಕರಿತೀವಿ. ಆ ಫೌ ಅಲ್ಲಿ ಸಮ್ಟೈಮ್ಸ್ ಕೆಲವೊಂದು ವರ್ಡ್ಗಳಲ್ಲಿ ಅದು ವಿ ಅಂತಾನೆ ಪ್ರೊನೌನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇದು ಇದೆ, ಇದು ವಾರಿಯರನ್. ವಾರಿಯರನ್ನ ನಾವು ಇಲ್ಲಿ ಫಾರಿಯರನ್ ಅಂತ ಹೇಳಕ್ ಬರಲ್ಲ. ಇದನ್ನ ನಾವು ಇಲ್ಲಿ ವಿ ಅಂತಾನೆ ಯೂಸ್ ಆಗುತ್ತೆ. ಕೆಲವೊಂದು ವರ್ಡ್ಸ್ ಗಳು ವಿ ಅಂತಾನೆ ಬರುತ್ತೆ, ಬಟ್ ಕೆಲವೊಂದ್ ಕಡೆ ನಾರ್ಮಲ್ ಆಗಿ ಫೌ ಅಂತಾನೆ ಪ್ರೊನೌನ್ಸ್ ಆಗುತ್ತೆ. ಅಂಡ್ ಇದು ಆರ್ ಇರೋದನ್ನ ಎರ್ ಅಂತಾರೆ. ಎರ್. ಆ ಬರುತ್ತೆ ನೋಡಿ ಹಿಂದಿಯಲ್ಲಿ ಆ, ಇದು ಈ ಆ ಅನ್ಕೋಬೇಕು. ಈ ಆ ಅಂತ ಅನ್ಕೊಂಡಾಗ ನಮ್ಗೆ ಎರ್ಗೆ ಈಸಿ ಆಗುತ್ತೆ. ಅದು ಎರ್ ಪ್ರೊನೌನ್ಸಿಯೇಷನ್ ಆಗುತ್ತೆ. ಅಂಡ್ ಇದು ಉ. ಅಂಡ್ ಇನ್ನೊಂದು ಯಾವ್ದು ಬರುತ್ತೆ ಇಲ್ಲಿ ಎ ಮತ್ತೆ ಇಗೆ ಪ್ರೊನೌನ್ಸಿಯೇಷನ್. ಇದನ್ನ ಇಲ್ಲಿ ಉಲ್ಟಾ ಇ ಇರೋದನ್ನ ನಾವು ಎ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಇದನ್ನ ಯಾವಾಗ್ಲೂ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಇ ನ ನಾವು ಎ ಅಂತ ಪ್ರೊನೌನ್ಸ್ ಮಾಡ್ತೀವಿ, ಎ. ಅಂಡ್ ಐ ನ ಇ ಅಂತ ಪ್ರೊನೌನ್ಸ್ ಮಾಡ್ತೀವಿ, ಅದು ಕನ್ಫ್ಯೂಷನ್ ಆಗುತ್ತೆ. ಇ ಇರೋದು ಎ. ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಎ ಅಂತಾನೆ ಅನ್ಕೊಳ್ಳಿ, ಐ ನ ನಾವು ಇ ಅಂತ ಅನ್ಕೊಳ್ಳಿ, ಇ. ಈ ತರ ಪ್ರೊನೌನ್ಸಿಯೇಷನ್ ಆಗುತ್ತೆ. ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಅದನ್ನ ನೋಡ್ಕೋಬೇಕು. ಅಂಡ್ ನಾರ್ಮಲ್ ಆಗಿ ಎಲ್ ಎಂ ಎನ್ ಓ ಅದು ನಾರ್ಮಲ್ ಇದೆ. ಅಂಡ್ ಪಿ ನ ಪೇ ಅಂತ ಕರಿತೀವಿ, ಕ್ಯೂ ನ ಕು ಅಂತ ಕರಿತೀವಿ. ಪೇ, ಕು. ಅಂಡ್ ಎರ್ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂಡ್ ಇದು ಬಂದ್ಬಿಟ್ಟು ಎಸ್. ಎಸ್ ನ ಎಸ್, ಟೇಗೆ ಟಿ ನ ಟೇ ಅಂತೀವಿ. ಅಂಡ್ ಉ ಅಂಡ್ ಫೌ, ವೇ, ಎಕ್ಸ್, ಯುಪ್ಸಿಲನ್. ವೈ ನ ಯುಪ್ಸಿಲನ್ ಅಂತ ಕರಿತೀವಿ. ಅಂಡ್ ಎಕ್ಸ್ ಅಂಡ್ ಸೆಟ್. ಇಷ್ಟು ಆಲ್ಫಾಬೆಟ್. ಮರೀದೆ ಪ್ರಾಕ್ಟೀಸ್ ಮಾಡಬೇಕು ಚೆನ್ನಾಗಿ. ಜಸ್ಟ್ ಡೈಲಿ ಹೇಳ್ತಾ ನಿಮ್ಗೆ ಆಟೋಮೆಟಿಕಲಿ ಬರುತ್ತೆ. ಜಸ್ಟ್ ಇವಾಗ ನಾನು ಇನ್ನೊಂದ್ಸಲ ಹೇಳ್ಕೊಡ್ತೀನಿ, ನೀವು ನನ್ನ ಜೊತೆನೆ ಇನ್ನೊಂದ್ಸಲ ನಾನು ಹೇಳಿದ ತಕ್ಷಣ ನೀವು ರಿಪೀಟ್ ಮಾಡಿ. ಆ, ಬೆ, ಸೆ, ಡೆ, ಎ, ಎಫ್, ಗೆ, ಹ, ಇ, ಯಾಟ್, ಕ, ಎಲ್, ಎಂ, ಎನ್, ಓ, ಪೇ, ಕು, ಆರ್, ಎಸ್, ಟೇ, ಉ, ಫೌ, ವೇ, ಎಕ್ಸ್, ಯುಪ್ಸಿಲಾನ್, ಸೆಟ್. ಎ, ಓ, ಯು, ಸೆಟ್. ಇಷ್ಟು ಆಲ್ಫಾಬೆಟ್. ಇದು ಬಿಟ್ರೆ ಬೇರೆ ಏನಿಲ್ಲ.
ಸೊ ಈಸಿಯಾಗಿ ಕಲ್ತ್ಕೊಳ್ಳಿ. ಇದು ಚೆನ್ನಾಗಿ ನೀವು ಆಲ್ಫಾಬೆಟ್ ಚೆನ್ನಾಗಿ ಕಲ್ತ್ರೆ ನಾವು ಟೆಕ್ಸ್ಟ್ನ ರೀಡ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ದಿಸ್ ಇಸ್ ಆಲ್ಫಾಬೆಟ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಲೈಕ್ ಜಾಲನ್ ಹೇಳ್ಕೊಡ್ತೀನಿ. ಜಾಲನ್ ಅಂದರೆ ಲೈಕ್ 1 2 3 ಹೇಗೆ ಪ್ರೊನೌನ್ಸ್ ಮಾಡೋದು, ಅದು ಬುಕ್ ಸ್ಟಬನ್ ಎಲ್ಲ. ಸೊ ದಿಸ್ ಇಸ್ ಆಲ್ಫಾಬೆಟ್. ಆ್ಯಂಡ್ ಇದು ವಿಡಿಯೋ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಯಾರೆಲ್ಲ ಜರ್ಮನ್ ಕಲ್ತಿದ್ದಾರೆ ಅವ್ರಿಗೆ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.